ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ದಿನಾಂಕ 18/6/2024ರಂದು ಗದಗ ಜಿಲ್ಲಾ ಕಾರಾಗೃಹದಲ್ಲಿ ಕಾರಾಗೃಹ ಬಂದಿಗಳಿಗೆ ಸಾಹಿತ್ಯ ಪುಸ್ತಕ ಹಾಗೂ ಮಹಿಳಾ ಬಂದಿಗಳಿಗೆ ವಸ್ತ್ರದಾನ ವಿತರಣೆ ಸಮಾರಂಭ ಹಾಗೂ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಕಾರಾಗೃಹದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ನ್ಯಾಯಾಧೀಶರಾದ ಬಸವರಾಜ್ರವರು, ಪೊಲೀಸ್ ಅಡಿಷನಲ್ ಎಸ್ಪಿ ಸಂಕದರವರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವಣ್ಣ ಗೌಡ್ರವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ವತಿಯಿಂದ ಅಧ್ಯಕ್ಷರಾದ ರಜನಿರಾಜ್ ಹಾಗೂ ಪದಾಧಿಕಾರಿಗಳು ಸೇರಿ ವಿತರಣಾ ಸಮಾರಂಭವನ್ನು ಗದಗ ಜಿಲ್ಲಾ ಕಾರಾಗೃಹದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗದಗ ಲಯನ್ ಮಾಜಿ ರಾಜ್ಯಪಾಲರಾದ ಸಗುಲಾ ಎಲೆಮನಿರವರು, ತಾಲೂಕು ಅಧ್ಯಕ್ಷರಾದ ಯಶೋದಮ್ಮರವರು, ರಶ್ಮಿರವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮಸ್ತೆ ಸರ್, ನಾನು ಚೆನ್ನಾಗಿ ಮೇಡಮ್ ಸರಿ. ಬಂದರು ಅವರು ಅಜ್ಜಿನ ಅಜ್ಜಿ 2 ತಿಂಗಳು ಸರ್, ಹೊತ್ತಾಗಿ 2 ತಿಂಗಳು ಏನು ಬೇರೆ ಏನಾಯ್ತು? ಹೌದು, ಏನು ಸರ್ಕಾರಿ ಉದ್ಯೋಗ ಕೊಟ್ಟಿದೆ ಸರ್. ಅಂತ ಇನ್ನೇನು ಸುಸ್ತಾಗಿದೆ ಸರ್ ಅಷ್ಟೇ. ಇವ್ರು ಮಧ್ಯ ಅವರು ಇವ್ರು ಮಧ್ಯ ನಿಂತಲ್ಲ ಹೌದು. ನಿನ್ನೆ ಅವ್ರು ಎಲ್ಲ ಗಣ್ಯರು ಕೂಡ ಸಸಿಗೆ ನೀರು ಹಾಕುವ ಮೂಲಕ ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅವರಿಗೆ ಸವಿನಯ. ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಎಚ್ ಎ ಚೌಗಿ ಅವರು ವಹಿಸಿಕೊಳ್ತಾ ಅವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಸಿ.ಎಸ್. ಮುಕುಟ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೆಚ್ಚುವರಿ ಪೊಲೀಸ್ ಉಪಾಧಿಕಾರಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇವೆ. ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಸ್ಥೆಯ ವತಿಯಿಂದ ಸಾಹಿತ್ಯ ಪುಸ್ತಕ ಹಾಗೂ ವಿತರಣಾ ಕಾರ್ಯಕ್ರಮ, ಮಹಿಳಾ ಪ್ರತಿಭೆಗೆ ಪುಸ್ತಕದಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮಂಡ್ಯ ಜಿಲ್ಲೆ ಮತ್ತು ಅಧ್ಯಕ್ಷರಾದಂತಹ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಕೋರಿಕೊಳ್ಳುತ್ತೇವೆ. ಅದೇ ರೀತಿ ಮಹಿಳಾ ಅಧ್ಯಕ್ಷರು ಗದಗ ಜಿಲ್ಲೆಯ ಶ್ರೀಮತಿ ಸೋಳಾ ಎಸ್ ಗಲ್ಮನಿ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು
ಅದೇ ರೀತಿ ಲಾನ್ಸ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿ. ಧ್ವನಿ ಸಂಘ ವಕೀಲರಾದ ಶ್ರೀಮತಿ ರಶ್ಮಿ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಮಹಿಳಾ ಹೋರಾಟಗಾರ್ತಿಯಾದಂತಹ ಶ್ರೀಮತಿ ಯಶೋಧ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಓಂ ಶ್ರೀ ಗುರುವೇ ನಮಃ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಹಾಗೂ ಜಿಲ್ಲಾ ಕಾರಾಗೃಹ ಮತ್ತು ಲಯನ್ಸ್ ಕ್ಲಬ್ ಗದಗ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇಂದು ಕಾರಾಗೃಹ ಬಂದಿಗಳಿಗೆ ಮನ ಪರಿವರ್ತನೆಗಾಗಿ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರು ಅವರು ಸಾಹಿತ್ಯದ ಪುಸ್ತಕಗಳನ್ನು ವಿತರಣೆ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಬಂಧುಗಳಿಗೆ ವಸ್ತ್ರದಾನ ವಿತರಣಾ ಕಾರ್ಯಕ್ರಮ ಜರುಗಲಿದೆ. ಈ ಅಂಗವಾಗಿ ಇಂದು ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಅದಕ್ಕೋಸ್ಕರ ಬೇರೆಯವ್ರನ್ನ ಮಾಡಬೇಡಿ ಹೇಳಿ ಅಂತ ಒಂದು ಈ ಬುಕ್ಗಳನ್ನ ಓದಿರ್ತಕ್ಕಂಥ ಒಂದು ಒಳ್ಳೆ ವಿಚಾರಗಳನ್ನ ಅದರಲ್ಲಿ ನಾವು ಆಲೋಚಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿ ಒಂದು ಉದ್ದೇಶದಿಂದ ಈ ಬುಕ್ಗಳನ್ನ ನಮ್ಗೆ ಕೊಡ್ತಾ ಇದ್ವಿ. ಎಲ್ರಿಗೂ ಓದಿಸಿ ಬಂದೇ ಬರುತ್ತೆ. ಅಲ್ಲಿ ಯಾರು ಓದ್ಬೇಕಲ್ಲ ಅಟ್ಲೀಸ್ಟ್ ಅವರಿಂದ ಓದಿಸಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಾದ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಂಗತಿಗಳನ್ನು ಆಲೋಚಿಸ್ಕೊಂಡು ನೆಕ್ಸ್ಟ್ ಟೈಮ್ ಬದಲಾಗದೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳ್ಬೋದು. ನಮ್ಮ ಲೈಫ್ ಸಂಸ್ಥೆಯಿಂದ ನಾವು ಒಂದು ಇಲ್ಲಿ ರಕ್ಷಾಬಂಧನ ಮಾಡಲಿಕ್ಕೆ ಬಂದಿದ್ವಿ ಫಸ್ಟ್ 10 years ಬ್ಯಾಕ್. ಯಾಕಂದ್ರೆ ನಿಮಗೂ ಕೂಡ ನಿಮಗೆ ಹೊರಗಡೆ ಇಟ್ಟಿರುವಂಥ ಒಂದು ಭಾವನೆ ಬರಬಾರ್ದು ಅನ್ನೋ ಒಂದು ವಿಷಯಕ್ಕೋಸ್ಕರ ನಾವೆಲ್ಲ ಬಂದು ರಕ್ಷಾಬಂಧನ ಮಾಡಿ ಮತ್ತೆ ಊಟ ಕೊಡ್ತಾ ಇದ್ವಿ. ಕ್ರಮೇಣ ನಮಗೆ ಬೇರೆ ಬೇರೆ ಆಗಬೇಕು. ಈ ಮುಂದಾದರೂ ಪರ್ಮಿಷನ್ ಕೊಟ್ಟರು ಅಂದರೆ ನಾವು ಬಂದು ಆ ಒಂದು ರಕ್ಷಾಬಂಧನ ಏನೋ ಒಂದು ಹಬ್ಬವನ್ನು ಜೊತೆಗೆ ನಾವು ಆಚರಿಸಲು ಇಷ್ಟಪಡ್ತೀವಿ. ಸರ್ ಪರ್ಮಿಷನ್ ಕೊಟ್ಟಿರುವಾಗ ಸೊ ಇನ್ನೊಂದು ಸರಿ ನಮಗೆಲ್ಲರಿಗೂ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಹೊಂದಿ ನೀವು ಒಂದು ಒಳ್ಳೆಯ ಮನುಷ್ಯ ಸಿಟಿಜನ್ ಆಗಲಿ ಅಂತ ನನಗೆ ಒಂದು ಆಶಯವನ್ನು ತಂದುಕೊಡ್ತಾರೆ. ಪ್ರತಿ ದಿವಸ ನಮಗೆ ಇಲ್ಲಿ ಅಂದರೆ ಇವರು ರಜನಿ ಮೇಡಮ್ ಅವರು ಮಂಡ್ಯದಿಂದ ಒಂದು ಗದಗದಲ್ಲಿ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಅವರು ನಮ್ಮ ಲೈಫ್ ಸ್ಟೈಲ್ ಸದಸ್ಯರಿಂದ ನಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಅವ್ರ ಜೊತೆ ಸೇರಿಸ್ಕೊಂಡು ಇಲ್ಲಿ ನಮಗೆಲ್ಲ ಭೇಟಿಯಾಗಿ ನಾನು ಅದೆಲ್ಲ ಸೇರಿಸ್ಕೊಳ್ಬೇಕು ಅಂತಿದ್ದೆ. ಭಾಳ ಇಷ್ಟ ಆಯಿತು. ಈಗ ತೋರಿಸ್ತಾರೆ ನೋಡಿ ನೆಕ್ಸ್ಟ್ ಮೇಲೆ ಇದನ್ನು ಬೆಳೆದು ನೀವು ಎಷ್ಟು ಬರೀತಿದೆ ಅಂದರೆ ಒಂದು ಇಷ್ಟೇ ಒಂದು ಪೀಳಿಗೆಯಲ್ಲಿ ಜಗತ್ತು ಯಾರು ಮಾತಾಡ್ತಿದ್ದೇನಿಲ್ಲ ನಿಮ್ಗೆ ಎಷ್ಟೊಂದು ಸೌಲಭ್ಯ ಕೊಡ್ತಾರೆ. ಪ್ರತಿನಿಧಿ ತುಂಬ ವ್ಯತ್ಯಾಸ ಇದೆ. ತಾವೆಲ್ಲ ಒಳ್ಳೆಯದಾಗಿ ಪ್ರವರ್ತನೆ ಹೋಗಿ ಒಳ್ಳೆಯದಾಗಿ ಅಂತ ನಾನು ಆಶಿಸ್ಕೊಳ್ಳೋಣ. ಬೇರೆಗೂ ನನ್ನ ಈ ಕಾರ್ಯಕ್ರಮ ಜರುಗಲು ಕಾರ್ಯಕರ್ತರಾದಂತಹ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಮದ್ದೂರಿನ ಶ್ರೀಮತಿ ರಜನಿರಾಜ್ ಮೇಡಮ್ ಅವರು ಕೂಡ ಅವರ ಜೊತೆ ಕೈ ಜೋಡಿಸಿದಂತ ಶ್ರೀಮತಿ ಸುವಳ ಎಸ್ ಗರ್ಮಟಿ ಮೇಡಮ್ ಅವರು ಹಾಗೂ ಶ್ರೀಮತಿ ರಶ್ಮಿ ಧ್ವನಿ ಸಂಸ್ಥೆ ವಕೀಲರು ಶ್ರೀಮತಿ ಯಶೋಧ ಅವರು ಎಲ್ಲರೂ ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೂ ತಮಗೂ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸುತ್ತೆ. ಜೈ ಕರ್ನಾಟಕ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಮಹಿಳಾ ವಿಚಾರ ಬಂದಿರುವ ಬಂದು ವಸ್ತ್ರವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ಮಂಡ್ಯ ಜಿಲ್ಲೆ ಹಾಗೂ ಸಹಾಯಕರು ಲೈನ್ಸ್ ಕ್ಲಬ್ ಗದಗ ಅವರ ಸಂಯುಕ್ತಾಶ್ರಯದಲ್ಲಿ ಈ ಪುಸ್ತಕಗಳ ವಿತರಣೆ ಹಾಗೂ ವಸ್ತ್ರದಾನ ಕಾರ್ಯಕ್ರಮ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಗೂ ಹಾಗೂ ಗದಗಿನ ಲೈನ್ಸ್ ಕ್ಲಬ್ ಸಂಸ್ಥೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಸಂಸ್ಥೆಯು ತಮ್ಮೆಲ್ಲರಿಗೂ ಅತ್ಯಂತ ಮಹತ್ವದ ಪುಸ್ತಕ ಅಂತಂದಿದ್ದಾರೆ. ಶ್ರೀ ರಾಮಕೃಷ್ಣ ಪರಮಹಂಸ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಬಸವೇಶ್ವರ ಇರ್ಬೋದು, ಅಟ್ಲೀಸ್ಟ್ ಅವರ ವಿಚಾರಗಳನ್ನು ನಾವು ಒಂದಿಷ್ಟು ಓದಿದರೆ ಅವರಂತೆ ಆಗದಿದ್ದು ಸಹಿತ ಅವರ ನುಡಿಗಳು ನಮ್ಮ ಮನಸ್ಸಿನಲ್ಲಿ ಬರಲಿ ಅನ್ನೋ ಒಂದು ಸದುದ್ದೇಶದಿಂದ, ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಅಳವಡಿಕೆ ಆಗಲಿ ಅನ್ನೋ ಸದುದ್ದೇಶದಿಂದ ಅವರು ತಮಗೆಲ್ಲ ಪುಸ್ತಕಗಳ ವಿತರಣೆ ಮಾಡ್ತಿದ್ದಾರೆ. ಹಾಗೂ ಅವನ್ನ ದಿನನಿತ್ಯ ಓದುವುದರ ಮೂಲಕ ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಬಹುದು. ಅಂತಹ ಪುಸ್ತಕಗಳನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಸಾಹೇಬರು ಪುಸ್ತಕಗಳ ವಿತರಣೆಯನ್ನು ಜೈಲಧಿಕಾರಿಗಳಿಗೆ ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇವೆ.
ಪುಸ್ತಕಗಳ ವಿತರಣೆ ಕಾರ್ಯಕ್ರಮ ಗೌರವದ ಪ್ರಧಾನ ಜಿಲ್ಲಾ ಪುಸ್ತಕ ತಯಾರಿಸಲು ಈ ಅಧೀಕ್ಷಕರಿಗೆ ಪುಸ್ತಕಗಳನ್ನು ಹಸ್ತಾಂತರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ವಿಶ್ವೇಶ್ವರ ಮುಂತಾದ ಮಹನೀಯರ ಪುಸ್ತಕಗಳನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಜಿಲ್ಲಾ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಶ್ರೀ ಬಸವರಾಜ ಸಾಹೇಬ್ರೆ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಮಂಡ್ಯ ಜಿಲ್ಲೆ ಮತ್ತು ಹಾಗೂ ಜಿಲ್ಲಾ ಕಾರ್ಯಕ್ರಮಗಳ ಮಂಡ್ಯ ಜಿಲ್ಲೆಯಿಂದ ಬಂದಿರತಕ್ಕಂಥ ಶ್ರೀಮತಿ ರಜನಿ ರಾಜ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಮಂಡ್ಯ ಜಿಲ್ಲೆಯ ಮಧುರವರೇ ಹಾಗೂ ಲಯನ್ಸ್ ಕ್ಲಬ್ ಗದಗ ಸಂಸ್ಥೆಯ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ CS ಶಿವಗೌಡ ಸಾಹೇಬ್ರೆ ಹಾಗೂ ಜಿಲ್ಲಾ ಪೊಲೀಸ್ ಉಪಾಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಸಂತೂರ್ ಸಾಹೇಬ್ರೆ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿಗಳು ಪ್ರತಿ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಬಂದಿಗಳ ಮನಪರಿವರ್ತನೆ ಕಾರ್ಯಕ್ರಮದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಿಗಳು ಇಲ್ಲಿಂದ ಬಿಡುಗಡೆಯಾಗಿ ಹೊರಗಡೆ ಹೋದಾಗ ನಿಜವಾಗಿ ಒಂದು ಮನುಷ್ಯರಾಗಿ ಬಾಳಿ ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ವರ್ತನೆ ಹೊಂದಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಬೆಳಮೂರು ದಿವಸ ಒಂದು ಒಳ್ಳೆಯ ಮಾನ್ಯ ವ್ಯಕ್ತಿಗಳ ಪುಸ್ತಕಗಳನ್ನು ತಂದು ನಮ್ಮ ಬಂದಿಗಳಿಗೆ ವಿತರಿಸಿ ಅವರು ಓದಿ ಒಳ್ಳೆಯ ಮನುಷ್ಯರಾಗಿ ಬಾಳಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಿ ಅಂತ ಹೇಳಿ ಒಂದು ದಿವಸ ಒಳ್ಳೆಯ ಒಳ್ಳೆಯ ಪುಸ್ತಕಗಳನ್ನು ತಂದು ವಿತರಣೆ ಮಾಡಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿಗಳ ಪರವಾಗಿ, ಬಂದಿಗಳ ಪರವಾಗಿ ಹಾಗೂ ಇನ್ನಿತರ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಉತ್ತಮವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೇಲೆ ಹಸಿರಾಗಿರುವ ಗೌರವ ಪ್ರಾಧಾನ್ಯ ನಿರ್ದೇಶಕರೇ ಹಾಗೂ ಅಧ್ಯಕ್ಷರೇ ಹಾಗೂ ಈ ಜೈಲಿನ ಸಿಬ್ಬಂದಿ ವರ್ಗದವರಿಗೆ ಬೆಳಗಿನ ವಂದನೆಗಳು. ವೇದಿಕೆ ಮುಂಭಾಗ ಇರುವ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬೆಳಗಿನ ಶುಭೋದಯ. ಇಲ್ಲಿ ತನಕ ಹೇಳಿದ್ದಾರೆ. ನಾವು ಒಂದೊಂದೇ ಕಾರ್ಯಕ್ರಮಕ್ಕೆ ಬರೋದಿಲ್ಲ, ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತೀವಿ. ಅಲ್ಲಿ ಕೊರತೆಗಳೇನಿದೆ ಅದನ್ನು ನಮ್ಮ ಲಯನ್ಸ್ ಕ್ಲಬ್ಬಿಂದ ನಮ್ಮ ಸಹಪಾಠಿಗಳು ಒಳಗೆ ಹೋಗಿ ಅದಕ್ಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಜೈಲಿನ ನಿರೀಕ್ಷಕರಿಗೆ ಗಮನಕ್ಕೆ ತಂದು ಅದನ್ನು ಸಹಾಯ ಮಾಡ್ತಾ ಬರ್ತಾ ಇದ್ದೀವಿ. ಇಲ್ಲಿ ತನಕ ಬಳ್ಳಾರಿ ಕಾರ್ಯಕ್ರಮ ಇರ್ಬೋದು, ಮೈಸೂರು ಕಾರ್ಯಕ್ರಮ ಇರ್ಬೋದು, ಮಂಡ್ಯ ಕಾರ್ಯಕ್ರಮ ಇರ್ಬೋದು, ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ರಾಮನಗರ ಕಾರ್ಯಕ್ರಮದಲ್ಲೂ ಕೂಡ ಮನಸ್ಸಿನ ಪರಿವರ್ತನೆಗಾಗಿ ಕೆಲವೊಂದು ಆಸೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹೊರಗಡೆ ಇರೋರಿಗೆ ನೋವನ್ನು ಇಟ್ಕೊಂಡಿರ್ತಾರೆ ಹೊರಗಡೆಯಿಂದ. ಹಾಗಾಗಿ ಜೈಲಲ್ಲಿ ಕಾರ್ಯಕ್ರಮದಿಂದಾಗಿ ತುಂಬ ಆಲೋಚನೆಗೊಳಗಾಗಿ ಮಾನಸಿಕವಾಗಿ ಒತ್ತಡ ಕಳ್ಕೊಂಡಿರ್ತಾರೆ. ಹಾಗಾಗಿ ಮನಸ್ಸಿನ ಪರಿವರ್ತನೆಗೆ ಆಸೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮೊನ್ನೆ ಕೂಡ ಅಲ್ಲಿ ನ್ಯಾಯಾಧೀಶರು ಕೂಡ ಬಂದಿದ್ದರು. ಇದೇ ಥರ ಎಲ್ಲ ಕಾರ್ಯಕ್ರಮಗಳಿಗೂ ಭೇಟಿ ಕೊಟ್ಟು ಆಪ್ತ ಸಮಾಲೋಚನೆ ಮೂಲಕ ಕೆಲವೊಂದು ಮಹಿಳೆ ಒಂದು ಕುರಿತನ್ನು ಆರಿಸಿ ಆ ಮನೆಯನ್ನು ತೆರೆಸ್ತಾರವರಿಗೆ ಅವರಿಗೆ ಹೊರಗಡೆ ಬಿಟ್ಟರೆ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯವನ್ನು ನಾನು ಕಲ್ಪಿಸ್ತಾ ಕೊಡ್ತಾ ಬಂದಿದ್ದೀನಿ. ಇದು ಸೇರಿ 4-5 ಜನ ಮಹಿಳೆಯರು ಮನೆಯನ್ನು ತೆರೆಸ್ತಾರಿದ್ರು. ಅವರಿಗೆ ಕೂಡ ಕೆಲಸವನ್ನು ಕೊಡಿಸಿ ಕೂಡ ಅವರಿಗೆ ಒಂದು ಕುಟುಂಬ ನಿರ್ವಹಣೆ ಕೂಡ ಮಾಡ್ತಾ ಬರ್ತಾ ಇದ್ವಿ. ಅವ್ರನ್ನ ಒಳ್ಳೆಯ ಇದೇ ಥರ ರಾಜ್ಯದಿಂದ ಕೆಲಸನ ಮಾಡ್ಕೊಂಡು ಬರ್ತಿದ್ವಿ. ನಾವು ಸಹಪಾಠಿಗಳೆಲ್ಲರೂ ಕೂಡ ನಮ್ಮ ಲಯನ್ಸ್ ಅಧ್ಯಕ್ಷರು ಸಹಪಾಠಿಗಳು ಇದೇ ಥರ ಸಹಕಾರ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಲಯನ್ಸ್ ಅಧ್ಯಕ್ಷರು ಸರ್ ಈ ಕಾರ್ಯಕ್ರಮನ ಮಾಡಬೇಕು ಅಂತ ತುಂಬ ಖುಷಿಪಟ್ಟು ಹೇಳಿದ್ದು ಮಾಡುವ ಅಂತ. ಆಮೇಲೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶಕರು ಆಯಿತು ಮೇಡಮ್, ಒಳ್ಳೆ ಕಾರ್ಯಕ್ರಮ ಅದು ಆಯಿತು ಮುಗಿಸಿದ್ದಾರೆ. ಒಂದು ಒಳ್ಳೆ ಆಲೋಚನೆ ನಮಗೆ ಮಾಡಿ ಸಹಕಾರ ಕೊಡಲು ಅವರಿಗೆ ತುಂಬ ಕೆಲವು ಕಡೆ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ, ಕೆಲವರು ಒಬ್ಬರು ಕಡೆಯಿಂದ ಕಳ್ಳತನ ಮಾಡಿ ಅದನ್ನ ತಂದು ಬೇರೆ ಹಂಚೋದು. ಅದು ನೀವು ಮಾಡ್ತೀರಪ್ಪ ಅವನೇನಾದ ಅದನ್ನ ಕೆಲವು ಹೇಳ್ತಾರೆ, ನಾನು ಕಳ್ಳತನ ಮಾಡ್ತಿದ್ದೆ, ಕಳ್ಳತನ ಮಾಡಿ ಅದನ್ನ ಬಡವರಿಗೆ ಹಂಚಿದೆ ಅಂತ. ನಿಮ್ಗೆ ಯಾಕೆ ಬೇಕು ಅದು ಬಡವರಿಗೆ ಹಂಚಿದೆ ಹಾಕ್ಬೇಕು ನಿಮಗೆ ಅಂತ? ನಿಮ್ಮ ಆಸ್ತಿಗೆ ಕೊಡ್ರಿ, ಸಮಾಜಕ್ಕೆ ಕೊಡಿ, ದಾನ ಮಾಡಿ. ನೀವು ಬೇರೆ ಆಸ್ತಿ ಕಳ್ಳತನ ಮಾಡಿ ಇನ್ನೊಂದು ಬಡವರಿಗೆ ಯಾಕೆ ಹಂಚೋದು ನಿಮ್ಗೆ ಯಾಕೆ ಬೇಕು? ಅದನ್ನ ಅವರು ನಾವು ಕಳ್ಳತನ ಮಾಡಿದ್ದೇನೆ ಕೆಲವು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ ಬರ್ತದೆ. ಕೆಲವರು ಹೇಳ್ತಾರೆ ಅದನ್ನ ಅವರೇ ಹೀರೋಗಳು, ನಾವೇ ಇಲ್ಲ ನಾವು ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಯಾಕೆ ಗೊತ್ತಾ? ನಿಮ್ಮದಿದ್ದರೆ ಹಂಚಿರಿ, ಸಾರ್ವಜನಿಕ ಕೊಡಿ, ನಿಮ್ಮ ಆಸ್ತಿ ಕೊಡ್ರಿ. ನೀವು ಬೇರೆ ಅವ್ರೇನಾದರೂ ಅಕ್ರಮವಾಗಿ ಆಸ್ತಿ ಗಳಿಸಿದರೆ ಸರ್ಕಾರ ನೋಡ್ಕೊಳ್ಳುತ್ತೆ, ಅದು ಸರ್ಕಾರ ಕ್ರಮ ತಗೊಳುತ್ತೆ. ಅವರು ಲಂಚದಿಂದ ಆಸ್ತಿ ಗಳಿಸಿದ್ದಾರೆ, ಏನೊಂದು ಗಳಿಸಿದ್ದಾರೆ, ಅದು ಸರ್ಕಾರ ಅದಕ್ಕೆ ಕ್ರಮ ಕೈಗೊಳ್ಳುತ್ತೆ. ನೀವು ಈ ರೀತಿಯಾಗಿ ಕಾನೂನಿನ ಅವರು ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆ ಅದು ತಪ್ಪು. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ಮಹನೀಯರ ಪುಸ್ತಕಗಳು ಇದೆ, ಅವುಗಳೆಲ್ಲ ಎಂಥ ದಾರಿದೀಪ ನಮಗೆ. ಅದನ್ನು ನಾವು ಇದು ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಓದಿದವರು ನಿಮ್ಮ ಸ್ನೇಹಿತರಿಗೆ ಹೇಳಿಕೊಟ್ರೆ ಅದರಿಂದ ನೀವು ಹೊರಗೆ ಬಂದಾಗ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು ಮತ್ತು ನೀವು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಕೊಳ್ಬೇಕಾಗಿದೆ. ನಾವು ನಮ್ಮ ಕಲ್ಪನೆ ಪ್ರಕಾರ ಹೋದಾಗ ನಮ್ಮ ನೇರಕ್ಕೆ ನಾವು ನೋಡಿಕೊಂಡ್ರೆ ತಪ್ಪಾಗುತ್ತೆ. ನಾವು ಏನಿದೆ, ಧರ್ಮ ಏನಿದೆ ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕಾಗಿದೆ. ಈ ಸಮಾಜದ ಮುಖ್ಯವಾಹಿನಿ ಬಂದಾಗ ನೀವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮುಖ್ಯ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ಈ
ಆ ಪುಸ್ತಕ ಇಟ್ಕೊಂಡಿದೆ. ಅದಕ್ಕೆ ತಾವೆಲ್ಲ ಈ ಪುಸ್ತಕಗಳನ್ನು ಓದಿದವರು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಹೇಳಿ ನೀವು ಹೊರಗೆ ನೀವು ಈ ನ್ಯಾಯ ಬಂಧದಿಂದಾಗಿ ಅಥವಾ ನೀವು ಶಿಕ್ಷೆಯಿಂದಾಗಿ ಹೊರಗೆ ಬಂದ ನೀವು ಹೊಸ ವ್ಯಕ್ತಿಗಳಾಗಿ ಬರಬೇಕು. ಸಮಾಜದ ಮುಖ್ಯವಾಗಿ ನೀವು ಸೇರಿಕೊಂಡು ನಿಮ್ಮ ಜೀವನ ಒಂದು ಎಲ್ಲ ಮೆಚ್ಚುವಾಗಿ ಇರಬೇಕು. ಆ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕೂಡ ಇವರು ಅಲ್ಲಿಂದ ಬಂದು ಈ ಪುಸ್ತಕ ಮತ್ತು ಬಟ್ಟೆ ವಿತರಣೆ ಮಾಡಿದ್ದಾರೆ. ಮತ್ತೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಎಜೆ ಚೌಗಲೆ ಅವರೇ, ಹೆಚ್ಚುವರಿ ಸಂಘದವರೇ, ನಮ್ಮ ಜಿಲ್ಲಾಧ್ಯಕ್ಷರ ಸಿಲ್ಗೌಡ ಅವರೇ, ರಜನಿ ಅಧ್ಯಕ್ಷರು, ಈ ಕರ್ನಾಟಕ ರಾಜ್ಯ ಮಹಿಳಾ ಮನೆ ವಿಶೇಷ ಮಂಡ್ಯ ಜಿಲ್ಲೆ ಮತ್ತು ಶುಭ ಎಸ್ ಈಗಿನ ಈ ಮಂಡ್ಯ ಜಿಲ್ಲೆ ಮದ್ದೂರಿನ ಒಂದು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಒಂದು ಈ ವಿಚಾರಣೆಯ ಕೈಗಳ ವಿತರಣೆಗಾಗಿ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ, ಅದೇ ರೀತಿಯಾಗಿ ವಸ್ತುದಾನ ವಿತರಣಾ ಕಾರ್ಯಕ್ರಮ, ಅದರ ಜೊತೆಗೆ ಕಾನೂನು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ರಜನಿ ರಾಜ್ ಮತ್ತು ಶುಭ ಮತ್ತು ಲಕ್ಷ್ಮೀ ಇವರು ಮಂಡ್ಯದಿಂದ ಮದ್ದೂರಿನ ಅವರು ಇಲ್ಲಿವರೆಗೆ ಇದು ಅವರ ಸಾಮಾಜಿಕ ಕಳಕಳಿ. ಈ ಕೈದಿಗಳು ಜೈಲಿನಿಂದ ಹೊರಗೆ ಹೋದರೆ, ಈ ನ್ಯಾಯ ಬಂದರೆ ಹೊರಗೆ ಹೋದರೆ ಅವರ ಜೀವನ ಚೆನ್ನಾಗಿರುವ ಉದ್ದೇಶದಿಂದ ಅವರು ಇಲ್ಲಿ ಬಂದು ಈ ಪುಸ್ತಕ ಹಂಚಿಕೆಯಾಗಿ ಅದಕ್ಕಾಗಿ ವಸ್ತ್ರ ವಿತರಣೆಗಾಗಿ ಮಾಡಿದರೆ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದಿಸುತ್ತೇನೆ. ರೀತಿಯಾಗಿ ನಾವು ಇದ್ದೀರಿ, ನೀವು ಮಾಡಿದ ತಪ್ಪು ಅಥವಾ ಬೇರೆಯವರು ಮಾಡಿದ ತಪ್ಪು ಈಗ ನೀವು ನ್ಯಾಯ ಬಂದಿದ್ದೀರಿ. ಈಗ ನೀವು ಕೆಲವರಿಗೆ ಈಗ ವಿಚಾರಣೆ ಅವಧಿಯಲ್ಲಿ ಜಾಮೀನು ಸಿಗ್ಬೋದು. ಅದೇ ರೀತಿಯಾಗಿ ಕೆಲವು ಜಾಮೀನು ಸಿಗದೆ ವಿಚಾರಣೆಯಾಗಿ ಬಿಡುಗಡೆ ಆಗ್ಬೋದು. ಅದಕ್ಕಾಗಿ ನೀವು ಕೆಲವು ಶಿಕ್ಷೆಯಾಗಿ ಬಿಡುಗಡೆ ಆಗ್ಬೋದು. ಆಗ ನಿಮಗೆ ನೀವು ಸಮಾಜ ಜೊತೆ ಅವರಿಗೆ ಇರಬೇಕಾಗುತ್ತೆ. ಆಗ ನಿಮ್ಮ ಜೀವನ ಹೇಗೆ ಇರಬೇಕು ಎನ್ನುವುದರ ಬಗ್ಗೆ ಈ ಎಲ್ಲ ಮಹನೀಯರ ಪುಸ್ತಕಗಳಲ್ಲಿ ಅವುಗಳನ್ನು ತಾವೆಲ್ಲ ಓದಬೇಕು. ಅದು ನೀವು ಓದೋರು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹಪಾಠಿಗಳಿಗೆ ಅವ್ರಿಗೆ ಹೇಳಬೇಕು, ನಿಮ್ಮ ಜೀವನ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಯಾರು ವಿದ್ಯಾಭ್ಯಾಸ ಅದಕ್ಕೂ ನೀವು ಓದೋಕ್ಕೆ ಅವಕಾಶ ಇದೆ. ನೀವು ಅಕ್ಷರಾಭ್ಯಾಸ ಕೂಡ ಈಗ ಮಾಡ್ಬೋದು. ಇದನ್ನು ನಾವು ಹಾಗಾಗಿ ಕೆಲವು ನೋಡ್ತೀವಿ, ಕೆಲವು ಜಾಮೀನು ಮೇಲೆ ಹೋಗ್ತಾರೆ. ಹೋದ ನಂತರ ಮತ್ತೆ ಅವರು ಯಾರು ದೂರು ಕೊಟ್ಟಿರ್ತಾರೆ ಅವರಿಗೆ ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ. ಇದರಿಂದಾಗಿ ನಿಮ್ಮ ಜಾಮೀನು ರದ್ದು ಆಗುತ್ತೆ. ಆಗ ನಿಮ್ಮ ಜಾಮೀನು ಹೊರಗೆ ಹೋಗಿದ್ರೆ ವಿಚಾರಣೆ ಆಗೋದು, ವಿಚಾರಣೆ ಆದಮೇಲೆ ಕೂಡ ನೀವು ಮತ್ತೆ ಅಂತ ಕೆಲಸ ಕೈ ಹಾಕೋದು. ಅದೇ ರೀತಿಯಾಗಿ ಕೆಲವರು ಬಿಡುಗಡೆ ಆಗಿ ಹೋಗ್ತಾರೆ. ಬಿಡುಗಡೆ ಆಗಿ ಹೋದ್ಮೇಲೆ ನಮ್ಮ ನ್ಯಾಯಾಲಯ ಬಿಡುಗಡೆ ಮಾಡಿದ್ರೆ ನಾವೇನು ಮಾಡಿದ್ರೆ ಮತ್ತೆ ಅದೇ ಅಪರಾಧ ಹೋಗ್ತಾರೆ. ಉದಾಹರಣೆ ಮಾಡಿದರೆ ಈ ಕಳ್ಳತನ ಮಾಡಿ ಅವರು ಮತ್ತೆ ಜೈಲಿಗೆ ಬರ್ತಾರೆ. ಅದೇ ರೀತಿಯಾಗಿ ಮತ್ತೆ ಅದೇ ಅಪರಾಧ ಮಾಡ್ತಾರೆ. ಈಗ ಇಂಥ ಅಪರಾಧ ಮತ್ತೆ ನಾವು ಎರಡನೇ ಸಲ ಅದೇ ಅಪರಾಧ ಮಾಡಿ ಕಳ್ಳತನ ಮಾಡಿದ್ರೆ ಮತ್ತೆ ಬಂದು ಅವರಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಅದಕ್ಕಾಗಿ ಮತ್ತೆ ನೀವು ಹೋದರೆ ಅದೇ ರೀತಿ ಆಗುತ್ತೆ. ಇನ್ನೊಂದು ನಾನು ಈ ಬಂದು ನೋಡಿದ್ರೆ ಈ ಒಂದು 3 ಪ್ರಕರಣಗಳಲ್ಲಿ ಅವರು ತಮ್ಮ ಹೆಂಡತಿಗೆ ಒಂದು ಅನುಮಾನ ಕೊಟ್ಟು ಅವ್ರನ್ನ ಕೊಲೆ ಮಾಡಿದ ಕೇಸ್ 3 ಪ್ರಕರಣದಲ್ಲಿ ಶಿಕ್ಷೆ ಆಗಿದೆ. 2ನೇ ಶಿಕ್ಷೆ ಪ್ರಕರಣ ಮಾಡಿ ಇನ್ನೊಬ್ಬರು ಶಿಕ್ಷೆ ಆಗಿದೆ. ಅದರಲ್ಲಿ ಈ ಹೆಂಡತಿಯ ನಡತೆ ಬಗ್ಗೆ ಅನುಮಾನ ಪಟ್ಟು ಒಂದು ಅವರು ಕೊಲೆ ಮಾಡಿದ್ದಾರೆ. 2 ಪ್ರಕರಣಗಳಲ್ಲಿ ನಿಜವಾಗಿ ಶಿಕ್ಷೆ ಕೊಟ್ಟಿದ್ದೇನೆ ನಾನು. ಈಗ ನಾವು ನಮ್ಮಲ್ಲಿ ಗಂಡ ಹೆಂಡತಿ ಮತ್ತೆ ಏನಾದರೂ ಇದ್ರೆ ಅದನ್ನು ನಾವು ಕಾನೂನು ಪ್ರಕಾರ ಬಗೆಹರಿಸಬೇಕು. ಅದು ಬಿಟ್ಟು ನಾವು ನಮ್ಮ ಈ ಕಾನೂನು ನಾವು ಹೇಗೆ ಇಟ್ಕೊಂಡ್ರೆ ಅದೇನಾಗುತ್ತೆ ಮುಂದೆ ನಾವು ಜೈಲಿಗೆ ಹೋಗಬೇಕಾಗುತ್ತೆ. ಅಥವಾ ನಿಮ್ಮ ಮಕ್ಕಳು ಏನಾದ RBI ಮಕ್ಕಳು ಅಥವಾ ಶಿಕ್ಷಕರ ಮಕ್ಕಳು ಕೂಡ ಅವರು ಅನಾಥರಾಗ್ತಾರೆ. ಈ ರೀತಿ ನಡೆ ಅದೇನಾದಿಲ್ಲ. ನಾವು ಅದು ಈ ಜೈಲಲ್ಲಿ ಇರೋದಕ್ಕೆ ಬಂದು ಆಗುತ್ತೆ, ತೊಂದರೆ ಆಗುತ್ತೆ. ನೀವು ಡೈವರ್ಸ್ ಕೇಸ್ ಹಾಕಬೇಕಾಗುತ್ತೆ. ಒಂದು ರೀತಿಯಂಥದ್ದು ಏನಾದರೂ ಇದ್ದರೆ ಸುಮ್ಮನೆ ಕೇವಲ ಬರೀ ಕಲ್ಪನೆ ಮಾಡಿಕೊಂಡು ಹೀಗೆ ನನ್ನ ಹೆಂಡತಿ ನಡತೆ ಸರಿ ಇರಲಿಲ್ಲ ಅಂತ ಅವ್ರನ್ನ ಕೊಲೆ ಮಾಡಿ ನೀವು ಕಾನೂನು ಕೈಗೆತ್ತಿಕೊಂಡು ನೀವು ಜೈಲಲ್ಲಿ ಇರೋದು ಇದು ಕಾನೂನಿನ ಪ್ರಕಾರ ತಪ್ಪದೆ.